ವಾಲ್ಮೀಕಿ ನಿಗಮದಲ್ಲಿ 180 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ ಬಿ. ನಾಗೇಂದ್ರ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಕೊಡಲಾಗಿದೆ. ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿ ಧಾರವಾಡದಲ್ಲಿ ಬಿಜೆಪಿ ಧರಣಿ ನಡೆಸಿದೆ. ಬಿ. ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿ ಸದನದಲ್ಲೂ ಬಿಜೆಪಿ ಶಾಸಕರು ಪ್ರತಿಭಟನೆ ನಡೆಸುವ ಮೂಲಕ ಪಟ್ಟು ಹಿಡಿದಿದ್ದಾರೆ. ಇದೀಗ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ನಿರಂತರ ಧರಣಿ ಹಮ್ಮಿಕೊಳ್ಳುವ ಮೂಲಕ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದೆ. ಕೋಟಿ ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆಸಿ ಜೈಲಿಗೆ ಹೋಗಿ ಬಂದ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಸಚಿವ ಸ್ಥಾನ ನೀಡುವುದು ನಿಜಕ್ಕೂ ದುರಂತ. ಕೂಡಲೇ ಮುಖ್ಯಮಂತ್ರಿಗಳು ಅವರ ರಾಜೀನಾಮೆ ಪಡೆಯಬೇಕು. ಅಲ್ಲಿಯವರೆಗೂ ಬಿಜೆಪಿ ನಿರಂತರ ಧರಣಿ ನಡೆಸಲಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಎಚ್ಚರಿಸಿದರು. ಹಿಂದಿನ ಸಚಿವರಾದಂಥ ನಾಗೇಂದ್ರ ಅವರು ತಾವು ಹಿಂದಿನ ಸಚಿವರಾದಂಥ ಸಂದರ್ಭದಲ್ಲಿ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿ ನಿಗಮದಲ್ಲಿ 180 ಕೋಟಿ ರೂಪಾಯಿಗಳನ್ನು ಹಗರಣ ಮಾಡುವ ಮೂಲಕ ರಾಜೀನಾಮೆ ನೀಡಿ ಜೈಲಿಗೆ ಹೋಗಿ ಬಂದು CBI ED ಕಸ್ಟಡಿಯಲ್ಲಿದ್ದು ಈಗಾಗಲೇ CBI ಮತ್ತು ED ಕಸ್ಟಡಿಯಲ್ಲಿ ಆತನ ಮೇಲೆ ಹೈಕೋರ್ಟ್ನಲ್ಲಿ ಮತ್ತು ಜನಪದ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟನ್ನು ಹಾಕಿದಂಥ ಸಂದರ್ಭದಲ್ಲಿ ಸಹ ಆತನ್ನು ಮತ್ತೆ ಮಂತ್ರಿಮಂಡಲಕ್ಕೆ ಸೇರ್ಪಡೆಗೊಳಿಸಿದಂಥ ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೂಡಲೇ ನಾಗೇಂದ್ರನ ವಜಾ ಮಾಡಬೇಕಂತ ಇವತ್ತು ಭಾರತೀಯ ಜನತಾ ಪಕ್ಷದ ಸಂಪೂರ್ಣ ಮಹಾನಗರ ಜಿಲ್ಲಾ ಹಾಗೂ ಧಾರವಾಡ ಜಿಲ್ಲಾ ಘಟಕದ ಗ್ರಾಮಾಂತರ ಜಿಲ್ಲಾ ಘಟಕದಿಂದ ಒಂದು ದಿನದ ಸಾಂಕೇತಿಕ ಹೋರಾಟ ಧರಣಿಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ 4 ದಿನಗಳಿಂದ ಭಾರತೀಯ ಜನತಾ ಪಕ್ಷದ ಶಾಸಕರು ಹಾಗೂ JDSನ ಎಲ್ಲ ಶಾಸಕರು NDA ನೇತೃತ್ವದಲ್ಲಿ ನಿರಂತರವಾಗಿ ಸದನದ ಒಳಗೆ ಮತ್ತು ಹೊರಗೆ ನಾಗೇಂದ್ರನ ವಿರುದ್ಧ ವಜಾ ಮಾಡಲಿಕ್ಕೆ ಆಗ್ರಹಿಸಿ ಹೋರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಆ ಹೋರಾಟಕ್ಕೆ ಇನ್ನಷ್ಟು ಪುಷ್ಟಿ ನೀಡುವ ನಿಟ್ಟಿನಲ್ಲಿ ಇವತ್ತು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಂಪೂರ್ಣ ಭಾರತೀಯ ಜನತಾ ಪಕ್ಷದ 2 ಜಿಲ್ಲೆಯ ಕಾರ್ಯಕರ್ತರು, ನಾಯಕರು, ಮುಖಂಡರು ಸಂಪೂರ್ಣವಾಗಿ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ನಾವು ನಿಂತಿದ್ದೇವೆ. ಎಲ್ಲಿವರೆಗೂ ನಾಗೇಂದ್ರನನ್ನು ಮಂತ್ರಿಮಂಡಲದಿಂದ ವಜಾ ಮಾಡೋದಿಲ್ಲ, ಎಲ್ಲಿವರೆಗೆ ನಾಗೇಂದ್ರನನ್ನು ಸಂಪೂರ್ಣವಾಗಿ ಶಿಕ್ಷೆ ಆಗುವಾಗ ನೋಡ್ಕೋದಿಲ್ಲ, ಅಲ್ಲಿವರೆಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ಸಮಸ್ತ ಕಾರ್ಯಕರ್ತರು ಸುಮ್ಮನಿರಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಹಿಂದ ಪರವಾಗಿ ನಿಂತ ಸರ್ಕಾರ ಇವತ್ತು ಅಹಿಂದ ಪರವಾಗಿಲ್ಲ, ಅಹಿಂದರಿಗೆ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ನಾನು ಸ್ಪಷ್ಟವಾಗಿ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಅವರಿಗೆ ಜಾಮೀನಿನ ಮೇಲೆ ಬಂದಂಥವರಿಗೆ ಸಚಿವನ ಸ್ಥಾನವನ್ನು ಕೊಟ್ಟು ನೀವು ಅವರಿಗೆ ಈ ರೀತಿಯಾದ ಸ್ಥಾನಮಾನಗಳನ್ನು, ಮಾನ ಮರ್ಯಾದೆಗಳನ್ನು ಕೊಡ್ತೀರಂದರೆ ನಿಮ್ಮ ಸಚಿವ ಸಂಪುಟ ಯಾವುದರತ್ತ ಮುಖ ಮಾಡ್ತಾ ಇದೆ ಅನ್ನೋದನ್ನು ನೀವು ಒಮ್ಮೆ ಅವಲೋಕಿಸ್ಕೋಬೇಕು. ಹಾಗಾಗಿ ಯಾವಾಗಲೂ ಜನಪರ ಹಾಗೂ ಅನ್ಯಾಯದ ವಿರುದ್ಧ ಹೋರಾಡುವಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಈ ಒಂದು ಪ್ರತಿಭಟನೆ ಯಶಸ್ವಿ ಆಗ್ತದೆ. ಅವರು ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆಯನ್ನು ಕೊಡಲಿಲ್ಲ ಅಂದ್ರೆ ಮತ್ತೆ ಉಗ್ರವಾಗಿ ಹೋರಾಟವನ್ನು ಮಾಡುವಂಥ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ಭ್ರಷ್ಟ ವ್ಯಕ್ತಿ ಅಂಥೇಳಿ ಸಚಿವ ಸಂಪುಟದಿಂದ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಿಂದ ತೆಗೆದಿದ್ರು, ಆ ವ್ಯಕ್ತಿಯನ್ನು ಪುನಃ ತಗೊಳ್ಳೋದ್ರ ಮೂಲಕ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದ್ರ ಜೊತೆಗೆ ಒಂದು ಬಳ್ಳಾರಿಯ ಒಂದು ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ. ನಿಜವಾಗಲೂ ಇದು ನಾಚಿಕೆಗೇಡು. ಯಾಕಂದರೆ ಇವತ್ತು 40% ಭ್ರಷ್ಟಾಚಾರ ಅಂಥೇಳಿ ನಮ್ಮ ಸರ್ಕಾರದಲ್ಲಿ ನೀವು ಪ್ರಶ್ನೆ ಮಾಡಿದ್ರಿ. ಇವತ್ತು 100% ಭ್ರಷ್ಟಾಚಾರವನ್ನು ನೀವು ಯಾಕಂದರೆ ಮೇಲೆ ನಿಮ್ಮ ಕೇಂದ್ರ ನಾಯಕರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಮಾಡ್ತಿದ್ದೀರಿ ಅನ್ನೋವಂಥ ಒಂದು ಸಂಶಯ ಮೂಡ್ತದೆ. ಇವತ್ತು ಏನು ನಾಗೇಂದ್ರ ಅವರಿಗೆ ವಾಪಸ್ಸು ನೀವು ಸಚಿವರನ್ನಾಗಿ ಮಾಡಿದ್ದೀರಿ, ಈ ಒಂದು ಸಚಿವ ಸ್ಥಾನವನ್ನು ವಾಪಸ್ ಪಡೆಯೋವರೆಗೂ ಸಹಿತ ನಮ್ಮ ಹೋರಾಟ ನಿರಂತರವಾಗಿ ನಡೆದಿರ್ತದೆ.